ಕತೆ ಮಾಡಿದೀನಿ, ಕತೆ ಕೇಳ್ರೋ. ನಿಲ್ರೋ. ಗುರು, ನಿಲ್ ಗುರು. ಗುರು, ನನ್ನೊಂದು ಕತೆ ಗುರು. ಹಲೋ ಎಕ್ಸ್ಕ್ಯೂಸ್ ಮೀ. ಹಲೋ ಸುಮ್ಮನೆ ಹೋಗ್ರು. ಏನಪ್ಪ ಎಲ್ಲ ಹೋಗ್ಬಿಟ್ರು. ಥೋ, ಯಾರು ಇಲ್ಲಲ್ರಪ್ಪ, ಯಾರಿಗೆ ಹೇಳೋದು ಕತೆನಾ? ಸರ್ ಎಕ್ಸ್ಕ್ಯೂಸ್ ಮೀ ಸರ್. ಗುಡ್ ಮಾರ್ನಿಂಗ್ ಸರ್. ಒಂದು ಕತೆ ಮಾಡಿದ್ದೀನಿ ಸರ್, ನನ್ನ ಕತೆನ ಕೇಳಿ ಸರ್. ಕತೆ ಕ್ಲಾಸಿಗೆ ಬಾ, ಐತೆ ವ್ಯತೆ. ಸರ್ ಏನಪ್ಪ ಇವರು ರಾಂಗ್ ಆಗ್ಬಿಟ್ರು. ಗುರು, ನನ್ನೊಂದು ಕತೆ ಗುರು. ಓಹ್ ಮಚ್ಚ, ಮಚ್ಚ, ಹಾಯ್ ಮಚ್ಚ. ಮಚ್ಚ ನಿಲ್ಲಲೇ. ಮಚ್ಚ, ನನಗೆ ಬೇರೆ ಕ್ಲಾಸ್ ಹೋಗೋ ಮನಸ್ಸಿಲ್ಲ. ಸರಿ ನಡಿ, ಹೋದ್ರಾಯ್ತಂಗೆ. ಅಮ್ಮ, ಐ ಆಮ್ ಸಾರಿ. ನಾನು ನಿಮ್ಮನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗ್ತಾ ಇದ್ದೀನಿ. ಯಾರು ನೀನು? ಯಾಕೋ ಕೊಟ್ಟಿದ್ಯಾ? ಬಿಚ್ಚು, ನಾ ಸಾಯ್ಬೇಕು. ಜಾಸ್ತಿ ಎಗರಾಡ್ಬೇಡ. ಹೆಂಗೂ ಸಾಯ್ತಿದ್ಯಾ? ಪ್ಲೀಸ್ ನನ್ನ ಕತೆ ಕೇಳ್ಸಾಯೋ. ಕತೆನೂ ಬೇಡ, ವ್ಯತೆನೂ ಬೇಡ, ನಾ ಸಾಯ್ಬೇಕು. ಇದು ಬಿಚ್ಚು. ಜಾಸ್ತಿ ಎಗರಾಡ್ಬೇಡ, ಸೀನಿಯರು. ಆಮೇಲೆ ಬದುಕಕ್ಕೂ ಬಿಡಲ್ಲ, ಸಾಯಕ್ಕೂ ಬಿಡಲ್ಲ, ಗೊತ್ತಲ್ಲ. ಸುಮ್ಮನೆ ಕತೆ ಹೇಳ್ತೀನಿ, ಕೇಳೋ. ಅದೇನು ಹೇಳಪ್ಪ? ನಮಸ್ತೆ ಪ್ರಿಯ ಕ್ರೈಮ್ ರಸಿಕರೇ. ನೀವೇನೋ ಹೊತ್ತು ಸರಿಯಾಗಿ ಉಂಡು ಪುರ್ಸೊತ್ತಾಗಿ ಬಂದು ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತೀರಾ. ಆದ್ರೆ ನಾನು ಊರೆಲ್ಲ ಅಲ್ಕೊಂಡು ನಿಮ್ಗೋಸ್ಕರ ಇಂಟ್ರೆಸ್ಟಿಂಗ್ ನ್ಯೂಸ್ ತಂದಿದ್ದೀನಿ, ಬನ್ನಿ. ಈ ಕಥೆನ ನೀವು ಸೈಲೆಂಟ್ ಆಗಿ ನೋಡಿ. ಏನ್ ಬುಲ್ಬುಲ್, ಮಾತಾಡಕ್ಕಿಲ್ವಾ? ಇವನು ಪ್ರಮುಲ್ ಅಲಿಯಾಸ್ ಬುಲೆಟ್ ಪ್ರಮುಲ. ಇವನು ಕಾಲೇಜ್ ಹೀರೋ ಆಗಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾನೆ ಅಂದ್ರೆ, ಇಂಜಿನಿಯರಿಂಗ್ ಗೊತ್ತಾ 8 ವರ್ಷ ಆಯ್ತು. ಶಿಷ್ಯ, ಯಾಕೋ ಬೇಕು ನಿಂಗೆ ಹುಡುಗಿರ್ ವಿಷಯ? ಬೇಡ ಶಿಶಾಂದ್ರ, ಆಮೇಲೆ ಒಂದು ವಿಷಯ ಆಗೋಗ್ತೀರಾ. ಆಡಿದಂತ ಆಟಕ್ಕೆಲ್ಲ ಲೆಕ್ಕ ಕೊಡಲೇಬೇಕು. ಪೂರ್ತಿ ಬಾ, ಹೆದರಿಸು ಬಾ.
ಶಿಷ್ಯ ಆಗಿದ್ದಾಗ ಮಾತ್ರ ನನಗೆ ತಲೆ ಕೆಟ್ಟರೆ ನಿಮ್ದೆಲ್ಲ ಹೊಗೆ. ರೆಸ್ಪೆಕ್ಟ್ ವುಮೆನ್. ಗೆಸ್ ಮಾಡಿ ಫ್ರೆಂಡ್ಸ್, ಇವ್ರು ಯಾರು ಅಂತ. ಇವ್ರ ಮುಂದೆ ಎಲ್ಲಾ ಕಾಲೇಜ್ ಹೀರೋನು ಝೀರೋನೇ. ಬಂದ ನೋಡಿ ಫ್ರೆಂಡ್ಸ್, RCB ಮಂಜಾ. ಇವನ್ ಬಗ್ಗೆ ಏನು ಹೇಳೋದ್ ಬೇಕಾಗಿಲ್ಲ, ನೀವೇ ಕಣ್ಣಾರೆ ನೋಡಿ. ಏನು ಇವತ್ತು ಹುಡುಗಿಯರೇ ಕಾಣ್ತಿಲ್ಲಲ್ಲ? ಲೇಡೀಸ್. ನೋಡ್ರಪ್ಪ, ರಾಜ್ ಪ್ರೇಮ್ನಾಥ್. ಪಾಪ ಇವನ್ ದುರದೃಷ್ಟ ಏನಂದ್ರೆ ಕಾಲೇಜಲ್ಲಿ ಎಲ್ಲಾ ಹುಡುಗಿಯರು ಪರಿಚಯ ಇದ್ರು ಅಣ್ಣ ಅಂತಾನೆ ಕರೆಯೋದು. ಕೂತ್ಕೊಳ್ಳಿ. ಓ ಏನ್ರು ಪೂರ್ವಜರೆಲ್ಲ ಫಸ್ಟ್ ಬೆಂಚಲ್ಲಿ ಕೂತ್ಬಿಟ್ಟಿದ್ರೆ ಇವತ್ತು? ಸರ್, ಇವತ್ತಿಂದ ಹೇಗೆ ಓದ್ತೀನಿ ಅಂದ್ರೆ ಫಸ್ಟ್ ರ್ಯಾಂಕ್ ಬರ್ತೀನಿ ಸರ್. ಏನು ನೋಡಿ ನಗ್ತಾ ಇದ್ದೀರಲ್ಲ, ಅವನದು ಒಂದು ಗೋಲ್ ಇದೆ ಅಂತ ನೋಡಿಕೊಂಡು ನೀವು ಇನ್ಸ್ಪಿರೇಷನ್ ತಗೊಂಡು ನೀವು ಒಂದು ಗೋಲ್ ಇಟ್ಕೋಬೇಕು. ಅವನಿಗೆ ಇವಾಗ ಜ್ಞಾನೋದಯ ಆಗಿದೆ, ನಿಮಗೆ ನಾಳೆ ಜ್ಞಾನೋದಯ ಆಗಬೇಕು. ಇದೇ ಥರನೇ ಏನೋ ಒಂದು ಗೋಲ್ ಇಟ್ಕೊಂಡು ಸಚಿನ್ ತೆಂಡೂಲ್ಕರ್ ಹೇಗೆ ಮೇಲೆ ಬಂದ ಅಂತ ಗೊತ್ತಿದೆ, ಬರೀ SSLC ಓದಿರೋದು. ಇವತ್ತು ಅವ್ನು ಗೋಲ್ ಇದ್ದಿದ್ದು ಕ್ರಿಕೆಟ್ ಆಡಿ ಒಳ್ಳೆ ಬ್ಯಾಟ್ಸ್ಮನ್ ಆಗಬೇಕು ಅಂತೇಳಿ ಅವ್ನು ಅಚೀವ್ ಮಾಡ್ಕೊಂಡಿದ್ದಾನೆ. ಹಾಗೆ ಇವನು ಒಂದು ಗೋಲ್ ಇಟ್ಕೊಂಡು ಅವನೊಂದು ಗೋಲ್ನ ರೀಚ್ ಮಾಡಬೇಕು ಅಂತ ಹೇಳ್ಕೊಂಡಿದ್ದಾನೆ. ಅದೇ ಥರ ನೀವು ಒಂದೊಂದು ಗೋಲ್ ಇಟ್ಕೋಬೇಕು. ಸೊ ನಾವಿವತ್ತು ಗೋಲ್ ಬಗ್ಗೆನೇ ಯೋಚನೆ ಮಾಡೋಣ, ಸ್ಟಾರ್ಟ್ ಮಾಡೋಣ. ಸೊ ದ ಟುಡೇ ಟಾಪಿಕ್ ಈಸ್ ಗೋಲ್. ಹಾಂ, ಗೋಲ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಗೋಲ್ಗಳ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಅನ್ಕೊಂಡಿದ್ದೀನಿ. ಹಾಂ, ಪೂರ್ವಜರಿಂದಲೇ ಸ್ಟಾರ್ಟ್ ಮಾಡೋಣ. ಹೇಳ್ರಪ್ಪ ಗೋಲ್ ಬಗ್ಗೆ ನೀವು. ಸರ್, ನಾನು ಬೇಡ ಸರ್, ಫಸ್ಟ್ ಮಂಜಾ ಹೇಳಿ. ಸರ್, ಒಂದು ನಿಮಿಷ ಸರ್. ಸರ್, ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತಿದ್ದೀನಿ ಸರ್. ಹೆಂಗೆ ಅಂದ್ರೆ ಸಕ್ಕ ದುಡ್ಡು ಮಾಡ್ಬೇಕು ಸರ್. ಅದು ನಮ್ಮ ಮಕ್ಕಳು, ಇವ್ರ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಊಟ ಮಾಡ್ಬೇಕು ಸರ್. ಸಾಗಿ ಬಿಡೋ ನೀವು ಬಿಟ್ಟರೆ ಇಲ್ಲೇ ಏನೋ ಮನೆ ಕಾಣಿಸ್ತೀನಿ ಸರ್. ಶ್ರೀಮಂತ ಹುಡುಗಿ ಮದುವಾಗಿ ಲೈಫಲ್ಲಿ ಸೆಟ್ಲ್ ಆಗಬೇಕಂತಿದ್ದೀನಿ ಸರ್. ಕೈಯಿಂದ ಏನು ಮಾಡೋಕ್ಕಾಗಿಲ್ಲ ಅಂದಲ್ಲ, ಅದನ್ನೇ ಮಾಡಬೇಕು. ಬಿಡೋ ನೀನು ಹೇಳಪ್ಪ. ನಿಮ್ಮ ಗುರಿ ಬಗ್ಗೆ ಹೇಳಕ್ಕೆ ಹೇಳಿದ್ದು ಸ್ಟೈಲ್ ಮಾಡೋಕ್ಕಲ್ಲ. ಸರ್, ನಾಳೆ ಹೇಳ ಸರ್. ನಿಮ್ದು ಆಟಿಟ್ಯೂಡ್ಗಿಂತ ಆಟಿಟ್ಯೂಡೇ ಜಾಸ್ತಿ ಇದೆ. ಹಾಂ, ನಿಂದು ಹೇಳಪ್ಪ. ನಿಂದು ಕೇಳೋಣ ಸರ್, ನಾನೊಬ್ಬ ನಿರ್ದೇಶಕ ಆಗ್ಬೇಕು ಸರ್. ಆಮೇಲೆ ಮೂಲಿದ್ರು ನನ್ನ ಅಭಿಮಾನಿಗಳಿರ್ಬೇಕು ಸರ್. ನನ್ನ ಫಿಲ್ಮ್ ಹಂಗೆ ಬರ್ತಿದ್ದಂಗೆ ಎಲ್ಲರೂ ಶಿಳ್ಳೆ ಹೊಡಿಬೇಕು ಸರ್. ಯಾರಾದ್ರೂ ಮುಚ್ಚಪ್ಪ ಇವನ್ ಬಾಯಿ. ಇವ್ರ 4 ಜನದ ಆಸೆ ಕೇಳ್ತಾ ಇದ್ರೆ ಯಪ್ಪ ಇವ್ರ ಬಾಯಿಗೆ ಹಾಕ. ಅಕ್ಕಿ ನೋಡ್ದ್ಯಾ? ಪಕ್ಕ ತಿಳ್ತೆ. ಮುಗಿಲಲ್ಲ ನೀ ನನ್ನ ತೇಲಿಸು ಕಡಲಲ್ಲ. ಹೋ, ಯಾಕೆ ಹೆಂಗೈತ್ ಮೈಗೆ? ಏನ್ ಅವಾಜ ಮೆತ್ತಗ್ ಮಾತಾಡು. ಸುಮ್ನಿರ ಮಚಾ, ರಾಯಲ್ ಮೆಕ್ಕಮ್ಮ. ಮೆಕ್ಕ ತಡಿ, ಕರೆಸ್ತೀನಿ ನಮ್ಮ ಅಣ್ಣನ್ನ. ಕರ್ಸ್ಕ ಹೋಗು, ನಾನು ನಮ್ಮ ಅಣ್ಣನ್ ಕರೆಸ್ತೀನಿ. ಬರ್ತೀಯಾ? ಸುಮ್ನಿರ ಮಚಾ, ಇವೆಲ್ಲ ಗೊತ್ತಾಗಲ್ಲ ನಿನಗೆ. ಕರೆಸ್ತೀಯಾ? ಏನೋ ಕರೆದಿದ್ದು? ಅವಾಗಲೇ ನೋಡಿ ಸ್ಮೈಲ್ ಕೊಟ್ರಲ್ಲ,
ಐ ಲವ್ ಯು ಅಂತ ಹೇಳೋಕೆ ಬಂದೆ. ಏನು ಐ ಲವ್ ಯುನಾ? ನಿನ್ನ ನಾನು ಯಾವಾಗ ನೋಡಿದ್ದೀನಿ? ಹೋಗಿ ಕನ್ನಡಿಲಿ ಮುಖ ನೋಡ್ಕೊ, ಕನ್ನಡಿಲಿ ಮುಖ ನೋಡ್ಕೊ, ಕನ್ನಡಿಲಿ ಮುಖ ನೋಡ್ಕೊ. ಸರಿ, ನಾನು ಬರಲೇನೋ? ನೀನು ಹೆಂಗೂ ಸಾಯ್ತಿದ್ಯಲ್ಲ, ಸಾಯಿ. ಬರ್ರಿ ಇಲ್ಲಿ. ಅರ್ಧಂಬರ್ಧ ಕತೆ ಹೋಗ್ತಿದ್ದೀರಲ್ಲ, ಇಲ್ಲ ನಮ್ದಿಂದ ಸಾಯಕ್ಕೂ ಆಗ್ತಿಲ್ಲ ಅಥವಾ ಕತೆನೂ ಪೂರ್ತಿ ಆಗ್ತಿಲ್ಲ. ಬಂದು ಹೇಳ್ರಿ, ಈಗ ಎಲ್ಲಿದ್ದಾನ್ರಿ ಅವನು? ಈಗ ಅವನು ಹಾಸ್ಪಿಟಲಲ್ಲಿದ್ದಾನೆ, ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಇದನ್ನ ಬಿಚ್ಚ್ರಿ, ನಾನು ಅವ್ನು ನೋಡ್ಬೇಕು. ನಾನು ನೋಡ್ತೀನಿ, ನೀನ್ ಸಾಯಿ. ನೀನ್ ಹೆಂಗೂ ಸಾಯ್ತಿದ್ಯಲ್ಲ, ನೀನ್ ಸಾಯಿ. ಇಲ್ಲ, ಅವನು ನೋಡ್ಕೊಂಡ್ಬಂದು ನಾನು ಆಮೇಲೆ ಸಾಯ್ತೀನಿ. ಏನಾಗ್ಬಿಟ್ಟಿದೆ ಪ್ರೇಮ್ ನಿಂಗೆ? ಚೆನ್ನಾಗಿದೆ ಪ್ರೇಮ್, ಪೆಟ್ಟಾಗಿದೆ ಪ್ರೇಮ್, ಏನಾಗಿದೆ ಪೆಟ್ಟು? ಸಾಯಲ್ಲ ಕಣೋ, ನೀ ಬದುಕ್ತೀಯ, ನಿನ್ಗೇನು ಆಗಿಲ್ಲ, ಚೆನ್ನಾಗಿದೆ ಕಣೋ, ನೀ ಸಾಯಲ್ಲ, ನಿನ್ಗೇನು ಆಗಿಲ್ಲ, ನೀ ಸಾಯಲ್ಲ ಕಣೋ, ನೀ ಸಾಯಲ್ವೋ, ನೀ ಸಾಯಲ್ವೋ. ನೋಡ್ತೀನಿ, ನೋಡ್ಕೊಳ್ರಿ. ಸರಿ ಮಚ್ಚ. ಸರಿ ಕಣು, ನೀನು ಇವಾಗ ಹೋಗ್ಬೋದು, ನೆಮ್ಮದಿಯಾಗಿ ಸಾಯ್ಬೋದು. ಹೋಗು. ಯಾರು? ನಾನು ಸಾಯೋದಾ? ಇಲ್ಲ, ನಾನು ಸಾಯಲ್ಲ. ಇಂಜಿನಿಯರಿಂಗ್ ಲೈಫ್ ಕಷ್ಟ ಆಗ್ತಿದೆ ಅಂತ ನಮ್ಮಪ್ಪಂಗೆ ಹೇಗೆ ಹೇಳೋದು ಅಂದ್ಕೊಂಡಿದ್ದೆ. ಆದರೆ ನಿಮ್ಮ ಜೀವನ ಎಲ್ಲ ನೋಡಿದ್ಮೇಲೆ ನನಗೂ ಬದುಕಬೇಕಂತ ಆಸೆ ಆಗ್ತಿದೆ. ಇಲ್ಲ, ನಾನು ಸಾಯಲ್ಲ. ನೀವೆಲ್ಲ ಎಷ್ಟೋ ವರ್ಷಗಳಿಂದ ಇಂಜಿನಿಯರಿಂಗ್ ಮಾಡ್ತಿದ್ದೀರಾ, ಆದರೆ ನಾನಿನ್ನೂ ಫಸ್ಟ್ ಇಯರ್. ಕಾಲೇಜ್ ಲೈಫು ಇಷ್ಟೊಂದೆಲ್ಲ ಕಲರ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲ, ನಾನು ಬದುಕ್ತೀನಿ, ಬದುಕು ತೋರಿಸ್ತೀನಿ. ನೀವು ಹುಟ್ಟಿದ್ದು ಸಾಯಕ್ಕಲ್ಲ, ಸಾಧಿಸಕ್ಕೆ. ನಿಮ್ಮ ಜೀವನದ ಮೇಲೆ ನಿಮ್ಗೆ ಆಸೆ ಇಲ್ಲ ಅಂದ್ರೆ ಯಾಕೆ ಸಾಯ್ತೀರಾ? ನಿಮ್ಮನ್ನ ನಂಬಿ ಎಷ್ಟೋ ಜೀವಗಳು ಬದುಕ್ತಿವೆ. ಅವ್ರಿಗೋಸ್ಕರ ನಾನು ಬದುಕ್ರಿ, ಸಾಯ್ಬಾಡ್ರಲ್ಲಿ, ಸಾಯ್ಬಾಡ್ರಿ. ಏನ ಇಷ್ಟೆಲ್ಲ ಆಯ್ತೇನ್ರೋ? Go back. ನೋಡಿದ್ದೇನಪ್ಪ ಕಥೆನಾ? ಈ ನಿರ್ದೇಶಕರಂತ ಟೆರರ್ ನನ್ ಮಕ್ಕಳು ಈ ಭೂಮಿ ಮೇಲೆ ಯಾರು ಇಲ್ಲ. ಅಲ್ಲ ಕಣ್ರಿ, ಯಾವ್ದೋ ಕ್ರೈಮ್ ಸ್ಟೋರಿಗೆ ರಿಪೋರ್ಟ್ ಮಾಡಕ್ ಕರೆದು ನನಗೆ ಸುಣ್ಣ ಹಚ್ಬಿಟ್ರಲ್ಲ. ಇವರ ಬಾಯಿಗೆ ಮಣ್ಣು ಹಾಕ. ಆದ್ರೂ ಒಳ್ಳೆ ಮೆಸೇಜ್ ಕೊಟ್ರು ಕಣ್ರಿ. ಸ್ವಲ್ಪ ನೀವು ನೋಡಿ ಕಲೀರಿ. ಮತ್ತೆ ಸಿಗೋಣ ಕಣ್ರಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.